ಅಪ್ಪ ಅಮ್ಮಂಗೆ ನಾನು ನಮ್ಮ ಮನೆ ರಾಣಿ ಇದ್ದ ಹಾಗೆ. ಅವ್ರು ಇದ್ದಿದ್ರೆ ಸಾಕಾಗಿತ್ತು. ನಾನು ಅಮ್ಮನ ಹತ್ರ ನನ್ನ ಆಸೆ ಹೇಳ್ಕೊಂಡಿದ್ರೆ ಅವ್ರ ಅಪ್ಪನ ಹತ್ರ ಹೋಗಿ ಖಂಡಿತ ಮಾತಾಡಿರೋರು, ನಿಮಗೆ ಮದ್ವೆನೂ ಮಾಡ್ಕೊಟ್ಟಿರೋರು. ಅಣ್ಣ ನನ್ನ ಮಾತು ಕೇಳಲ್ಲ ಅಂತೇನಿಲ್ಲ, ಕೇಳ್ತಾನೆ. ನಾನು ಏನು ಹೇಳಿದ್ರು ಕೇಳ್ತಾನೆ. ನನ್ನ ಆಸೆಗಳಿಗೆ ಯಾವತ್ತೂ ಅಪೋಸ್ ಮಾಡಲ್ಲ. ಆದರೆ ಆ ಮನೇಲಿ ಕೆಲವರು ನನ್ನ ಆಸೆಗಳನ್ನ ಕಟ್ ಹಾಕ್ಬಿಟ್ಟಿದ್ದಾರೆ. ಅಲ್ಲ, ಏನಿನ್ ಮಾತಿನ ಅರ್ಥ? ಏನಿಲ್ಲ ಬಿಡಿ. ಆ ಮನೇಲಿ ವಿಕ್ಕಿ ಮಾತ್ರ ತಾನೇ ವಿಲನ್ ತರ ಆಡೋದು. ವಿಲನ್ ತರ ಅಲ್ಲ, ವಿಲನ್ನೇ. ಬೇರೆ ಯಾರಾದ್ರು? ಆ ವಿಷಯ ಬಿಡಿ. ಆ ವಿಷಯ ಬಿಡಿ ಅಂದ್ರೆ ಬೇರೆ ಏನೋ ವಿಷಯ ಇದೆ ಅಂತ ತಾನೇ ಅರ್ಥ? ಇದೆ, ಆದ್ರೆ ಎಲ್ಲ ಹೇಳ್ಕೊಳಕ್ ಆಗದಿರೋ ವಿಷಯಗಳೇ. ನನ್ನ ಹತ್ರ ಹೇಳ್ಕೊಳ್ಳಿ. ಬೇಡ, ಮೊದಲೇ ನೀವು ಬೇಜಾರಲ್ಲಿದ್ದೀರಾ. ಇನ್ನಷ್ಟು ನೋವು ಮಾಡಕ್ ನನಗಿಷ್ಟ ಇಲ್ಲ. ಈಗ ಸದ್ಯಕ್ಕೆ ನಾನು ಆ ಮನೇಲಿ ಎಲೆ ಮರೆ ಕಾಯ್ತಾರ ಇದೀನಷ್ಟೇ. ಹಾಗೆ ಇರ್ಬೇಕಾಗಿತ್ತು. ಹೇಳ್ಕೊಳಕ್ ಮಾತ್ರ ಮಹಾರಾಣಿ, ಆದ್ರೆ ಅವಳಿಗೆ ಸಿಗ್ಬೇಕಾಗಿರೋ ಯಾವ ಅಧಿಕಾರನೂ ಸಿಗ್ತಿಲ್ಲ. ಪಟ್ಟದಲ್ಲಿ ಕೂತಿದ್ದೀನಿ, ಆಳಕ್ ಬಿಡ್ತಿಲ್ಲ. ನೀವು ನಿಮ್ಮನೆಗೆ ರಾಣಿ ಆಗದೆ ಇದ್ರೇನು, ನನಗೆ ಯಾವಾಗಿದ್ರು ರಾಣಿನೇ. ಬರೀ ರಾಣಿ ಮಾತ್ರ ಅಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೇಕು ನೀವು. ಒಂದು ನಿಮಿಷ ಅಲ್ಲಾಡ್ಬೇಡಿ. ಕಣ್ಮುಚ್ಚಿ. ಇವಾಗ ನಿಮ್ಮ ಮನಸಾರೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ. ನನಗೆ ಗೊತ್ತು ನೀನೇನು ಕೇಳ್ಕೊಂಡೆ ಅಂತ. ಆ ಆಸೆ ಈಡೇರಲಿ ಅಂತ ನಾನು ಕೇಳ್ಕೊತೀನಿ. ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಕೇಳೋದಿಲ್ವ? ಕೇಳಬೇಕು ಅಂತಲೇ ಇದ್ದೆ. ಹಾಗಾದರೆ ಕೇಳು. ಎಷ್ಟು? ಹೇಳಲೇಬೇಕಾ? ಹೇಳಲೇಬೇಕು ಅಂತ ತಾನೇ ನಾನು ಕೇಳ್ತಾ ಇರೋದು.